ಹಲ್ಲೆಲೂಯ. ಒಂದು ದಿನ ಅಂತೆ ಲೂಕನ ಬರೋ ಸುವಾರ್ತೆಯಲ್ಲಿ ನಾನು ಓದ್ತಾ ಇದ್ದೀನಿ. ನಿನ್ನ ದೇವರ ಮಾತು ಕೇಳಿಸ್ಕೋಬೇಕು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನಿಂದೇ ಬರುತ್ತೇನೆ ಎಂದು ಹೇಳಲು ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ ಎಂದು ಹೇಳಿದನು. ಆತನು ಮತ್ತೊಬ್ಬನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಡಿಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸು ಎಂದು ಹೇಳಿದನು. ಇನ್ನೊಬ್ಬನು ಸಹ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಯೇಸು ಅವರಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂದು ಹೇಳಿದನು. ಈ ಮಾತಿನ ಅರ್ಥ ಎಷ್ಟು ಜನರಿಗೆ ಅರ್ಥವಾಯಿತು? ಯೇಸು ಸ್ವಾಮಿ, ನೀನು ನನ್ನನ್ನು ಹಿಂಬಾಲಿಸು ಅಂತ ಕರೆದಂತೆ ಒಬ್ಬ ಮನುಷ್ಯನನ್ನು. ದೇವರು ಕರೆದಾಗ ಆತನು ಹೇಳಿದಂತೆ, ಸ್ವಾಮಿ, ನನ್ನ ತಂದೆ ಉತ್ತರ ಕ್ರಿಯೆ, ನನ್ನ ತಂದೆ ಸತ್ತೋಗಿದ್ದಾನೆ, ನಾನು ಉತ್ತರ ಕ್ರಿಯೆಗಳು ಮಾಡಿ ಬರುವಂತೆ ನನಗೆ ಅಪ್ಪಣಿಗೆ ಆಗಬೇಕು ಅಂತೇಳಿ. ಯೇಸು ಸ್ವಾಮಿ ಹೇಳ್ತಾನೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಕ್ರಿಯೆಗಳು. ಈ ಲೋಕದ ಎಲ್ಲ ವಿಷಯಗಳು, ನೀನೇನು ದೇವರನ್ನು ಬಿಟ್ಟು ನೀನೇನು ಮಾಡುತ್ತೀ ಅಂದರೆ ಅವೆಲ್ಲವೂ ಸತ್ತು ಹೋದವುಗಳು, ಕೆಲಸಕ್ಕೆ ಬಾರದವುಗಳು, ಅದರಿಂದ ಪ್ರಯೋಜನ ಏನೂ ಇಲ್ಲ. ಯಾಕೆಂದರೆ ಲೋಕವನ್ನು ನೀನು ಸಂಪಾದಿಸಿಕೊಂಡ್ರೆ, ಒಬ್ಬನು ತನ್ನ ಲೋಕವೆಲ್ಲ ಸಂಪಾದಿಸಿಕೊಂಡು ತನ್ನ ಪ್ರಾಣ ನಷ್ಟ ಹೋದರೆ ಅವನಿಗೆಷ್ಟು ವ್ಯರ್ಥವಾಗುತ್ತದೆ ಗೊತ್ತಾ? ಒಬ್ಬನು ಹೇಳಿದಂತೆ, ಲೋಕವೆಲ್ಲ ಒಂದು ದೊಡ್ಡ ಗವಿ ಕಣಜಗಳನ್ನು ಮಾಡಿಸಿ ಒಳ್ಳೆ ಬೆಳೆದು ದುಡ್ಡು ಸಂಪಾದಿಸಿದಂತೆ, ಸಂಪಾದನೆ ಮಾಡಿ ಬೀರು ಒಳಗೆ ಬಚ್ಚಿಟ್ಟು ಭೂಮಿಯೊಳಗೆ ಎಲ್ಲ ಅಗದು ಅಂದ್ಕೊಂಡಂತ, ಇವತ್ತು ನನಗೇನಾದರೂ ರೋಗ ಬಂದರೆ ಇಮ್ಮಿಡಿಯೇಟ್ಲಿ ಈ ದುಡ್ಡಿಂದ ನಾನು ಆಟ ಆಪರೇಷನ್ ಆಗಲಿ ಏನಾದರೂ ರೋಗದ ತೋರಿಸ್ಕೋಬೋದು, ದುಡ್ಡಿದ್ರಲ್ವ ಎಲ್ಲ ಜಗತ್ತು ನಡೆಯೋದು ಅಂದ್ಕೊಂಡಂತೆ. ಹಂಗೆ ದುಡ್ಡು ಸಂಪಾದಿಸಿದಂತೆ ಬೇಕಾದದ್ದು ಕಾಳು ಕಡಿಗಳು ಎಲ್ಲ ಹಾಗೆ ಒಳಗೆ ಆವಾಗಿನ ಕಾಲದಾಗೆಲ್ಲ ನಾನು ನಮ್ಮೂರಲ್ಲಿ ನೋಡಿದ್ದೆ. ನಾನು ಹಾಗೆ ಒಳಗೆಲ್ಲ ಕಾಳುಗಳು ಹಾಕಿ ಭೂಮಿಯೊಳಗೆ ಮುಚ್ತಾರೆ. ಆ ಥರ ಎಲ್ಲ ಮುಚ್ಚು ದೊಡ್ಡ ದೊಡ್ಡ ಕಣಜಗಳು ದೊಡ್ಡ ಮತ್ತು ಗೊಡಂಗಳಲ್ಲಿ ಕಟ್ಟಿಬಿಟ್ಟು ಅಲ್ಲೆಲ್ಲ ತುಂಬಿದ್ದಂತೆ. ನನ್ನಷ್ಟು ಧನವಂತನ ಯಾರಿಲ್ಲ, ನನ್ನಷ್ಟು ಐಶ್ವರ್ಯವಂತನ ಯಾರಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಚಿಕನು ಮಟನ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು, ಏಯ್ ನನ್ನ ಪ್ರಾಣ ನೀನು ತಿನ್ನು ಕುಡಿ, ನಿನಗೇನು ಕಡಿಮೆ ಆಗೈತೆ, ಏನಾದರೂ ಕೂಡ ದುಡ್ಡಿದ್ದಾವೆ, ಏನಿದೆ ಬೇಕಾದ್ದೆಲ್ಲ ಇದಿದ್ದಾವೆ, ಒಡವೆ ಇದ್ದಾವೆ, ಮತ್ತು ಕಾಳುಗಳಿದ್ದಾವೆ, ಆಹಾರಗಳಿದ್ದಾವೆ, ಏನು ಬೇಕಾದರೂ ತಿನ್ನು, ನಿನಗೇನು ಆಗೋದಿಲ್ಲ ಅಂತ ಅನ್ಕೊಂತ ಕುಡಿತಿದ್ನಂತೆ. ಆಕಾಶದಿಂದ ಒಂದು ಸ್ವರ ಬಂತಂತೆ. ದೇವರವನ್ನು ನೋಡಿ ನಕ್ಕನಂತೆ. ಏನು ಮಾಡ್ದ? ನಕ್ಕನಂತೆ. ಹುಚ್ಚನು ಇವನು ಅಂತ, ವೆರಿವಾಡ, ಹುಚ್ಚನ ನೀನು, ಈ ಲೋಕ ಸಂಪಾದನೆಗೋಸ್ಕರ ಎಲ್ಲ ಮಾಡಿಕೊಂಡು ನೀನು ಎತ್ತಿಟ್ಟಿಯಲ್ಲ, ನಿನ್ನ ಪ್ರಾಣ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಇವತ್ತು ರಾತ್ರಿ ನಿನ್ನ ಪ್ರಾಣ ಹೋದರೆ ಇದು ಮಾಡಿಟ್ಟಿದ್ದಲ್ಲ ಯಾರಿಗೆ ಕೊಡ್ತೀವಿ? ಇವತ್ತು ರಾತ್ರಿ ನಿನ್ನ ಪ್ರಾಣ ಹೋದರೆ ಈ ಸಂಪಾದನೆ, ಈ ದುಡ್ಡು. ಆದ್ರೆ ಒಂದು ಹೇಳ್ತೀನಿ, ನಾವು ಅಂದ್ಕೊಳ್ತೀವಿ ನಾವಿನ್ನೂ ಇನ್ನೂ ಗಟ್ಟಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ, ಎಲ್ಲ ಈಗಲೇ ವಯಸ್ಸಿದ್ದಾಗೆಲ್ಲ ಸಂಪಾದನೆ ಮಾಡಬೇಕು. ನಿನ್ನ ಸಂಪಾದನೆ ದೇವರ ಮುಂದೆ ಕಸವು ಹೊಲಸು ಆಗಿರುತ್ತದೆ. ಆದರೆ ದೇವರ ಕೊಡುವ 10 ಪೈಸೆ, 10 ರೂಪಾಯಿ ಇರಲಿ, ಅದೆಷ್ಟೋ ಶ್ರೇಷ್ಠವಾಗಿರ್ತದೆ. ದೇವರು ಕೊಡುವ ಆಸೆ ನೀನು ಎದುರು ನೋಡಬೇಕು. ಹೊತ್ತಿಗೂ ಊಟ ಕೊಡ್ತಾನಲ್ಲ, ತನ್ನ ಪ್ರಿಯರಿಗೆ ರಾತ್ರಿಯಲ್ಲೇ ನಿದ್ರೆ ಕೊಡ್ತಾನಂತೆ. ರಾತ್ರಿಯಲ್ಲೇ ಮಲಗಿಕೊಂಡಾಗೆ ಏನು ಬೇಕು ಅಂಥೇಳಿ
ದೇವರು ಆಲೋಚನೆ ಮಾಡುವತನಾಗಿದ್ದಾನೆ. ಪ್ರಿಯರೇ, ನಾವು ದೇವರ ಮಕ್ಕಳು. ಅನ್ಯರು ಥರ ಲೋಕದಲ್ಲಿ ಪ್ರಯಾಸಪಟ್ಟು ಹೋಗಿ ದೇವರ ಸನ್ನಿಧಿ ಕಳೆದ್ರೆ ನಿನ್ನಷ್ಟು ವ್ಯತ್ಯಯ ಇನ್ಯಾವುದಿಲ್ಲ. ದೇವರ ಸನ್ನಿಧಿಯಲ್ಲಿ ಶ್ರೇಷ್ಠವಾದದ್ದು ಹೇಳಿದಂತೆ ಸತ್ತವರು ಹೋಗಿ ಅವರು ಉಣಿಡ್ತಾರೆ, ಬಾರಪ್ಪ ನೀನು ನನ್ನಿಂದ ಬಾ, ದೇವರ ರಾಜ್ಯವು ನೀನು ಪ್ರಸಿದ್ಧಪಡಿಸು ಅಂತ ಹೇಳಿದ್ರೆ ಆತ ಇಲ್ಲ 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 ನನ್ನ ಮೊದಲು ನೋಡ್ರಿ, ನಾವು 3 ದಿನ ಮೀಟಿಂಗ್ ಇದೆ, ಉಪವಾಸ ಪ್ರಾರ್ಥನೆ ಇದೆ ಅಂತ ಹೇಳ್ತಿರ್ತೀವಿ. ಎಷ್ಟು ಮಂದಿ ಬರ್ತೀರಿ? ಎಷ್ಟು ಮಂದಿ ಬಾಧ್ಯತೆ? ನಿಮ್ಮ ಮನೆಯಲ್ಲಿ ಸಾಯ್ತಾನನ್ನು ಜಜ್ಜಿ ನಿಮ್ಮ ಕುಟುಂಬನೆಲ್ಲ ನೆಮ್ಮದಿಲ್ದಾಗ ಹಾಳು ಮಾಡ್ತಿದ್ದರೂ ಕೂಡ, ದೇವರು ಸೇವಕರು ಹೇಳ್ತಿದ್ದರೂ ಕೂಡ ಕಿವಿಗೆ ಆಲೋಚನೆ ಇಲ್ಲ, ಆಸಕ್ತಿ ಕೂಡ ಇಲ್ಲ. ನಿಮ್ಮ ಮಕ್ಕಳನ್ನು ಕೂಡ ಅದೇ ರೀತಿಯಲ್ಲಿ ಬೆಳೆಸ್ತಾ ಇದ್ರಿ. ದೇವರು ಹೇಳ್ತಾನೆ, ಸತ್ತವರು ತಮ್ಮ ಸತ್ತವರ ಕ್ರಿಯೆಗಳು. ನೀನು ದೇವರ ರಾಜ್ಯ ಹುಡುಕ್ತಾ ಇದೆಯಾ? ಪ್ರಸಿದ್ಧಪಡಿಸು ಬಾ. ಈಗ ಹೇಳ್ತಾನೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಪ್ರಿಯರೇ, ಈಗ ನೀವು ದೇವರಲ್ಲಿ ಬಲವಾಗಿದ್ದೀರಿ, ಹೌದಾ? ಎಷ್ಟು ವರ್ಷಗಳ ದೇವರಲ್ಲಿ ನಿಂತೀರಿ? ಇಷ್ಟು ವರ್ಷ ನಿಂತರೂ ಕೂಡ ನಾನು ಮತ್ತೆ ನೇಗಲು ಹೊತ್ತುಕೊಂಡು ನಾನು ಮತ್ತೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು. ಒಬ್ಬಮ್ಮ ಮೊನ್ನೆ ಫೋನ್ ಮಾಡಿ ಅವ್ರು ಹೇಳಿದ್ರು, ಓಣೆಗೆಲ್ಲರೂ ಆ ಹುಡುಗಿಗೆ ಆ ದೆವ್ವದ ಕಾಟ ಐತಂತೆ. ಅವ್ರು ದೇವ್ರಂತಾರೆ, ನಾನು ದೆವ್ವ ಅಂತೀನಿ. ನಾನು ದೆವ್ವ, ನನ್ನ ದೇವರು ಯೇಸು ಕ್ರಿಸ್ತನೊಬ್ಬನೇ. ಆ ದೆವ್ವದ ಕಾಟ ಐತಂತೆ, ಹೋಗಿ ಪಂಚಾಂಗ ಕೇಳ್ರಿ ಮಾಡಿಸ್ಕೊಂಬರ್ರಿ ಅಂತ ಹೇಳ್ಯಾರ ಅಂತ. ಅಂದರೆ ಇವ್ರ ಮನಸ್ಸು ಕೂಡ ದೆವ್ವದ ಕಡೆಗೆ. ನೀವು 1 ವರ್ಷ 2 ವರ್ಷ ಆದರೆ ನಾವು ಹಾಲು ಕುಡಿತದರಪ್ಪ, ಇನ್ನು ತಿನ್ನಿಸ್ತೀನಿ. ಈಗ ಮಗು ಇದೆ ಅನ್ಕೋ, ಈ ಮಗು ಇದೆ, ಇವಾಗ ಲಕ್ಷ್ಮಿ ಮಗು ಇದೆ, ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ಹಾಲು ಬೇಕೋ ಬ್ರೆಡ್ ಬೇಕೋ ಎಲ್ಲ ತಿನ್ನಿಸ್ತೀವಿ. ಅದು 2 ವರ್ಷ ಮಗ ಆದಮೇಲೆ, 3 ವರ್ಷ ಮಗ ಆದಮೇಲೆ, 5 ವರ್ಷ ಮಗ ಆದಮೇಲೆ ಅದೇ ಹಾಲು ಬ್ರೆಡ್ ತಿನ್ನಿಸ್ತೀಯ, ಗಟ್ಟಿ ಪದಾರ್ಥ ತಿನ್ನಿಸ್ತೀಯ. ನೀನು ದೇವರಲ್ಲಿ ತೀರ್ಮಾನ ನೀನು ತೆಗೆದುಕೊಳ್ಬೇಕು. ನಾನು ನಿಂದಿರ್ಬೇಕಾ ಇಲ್ಲ ನನ್ನ ತೀರ್ಮಾನ. ನೀವು ಬಿಟ್ಟು ಹೋದರೆ ನಮಗೆ ನಷ್ಟ ಇಲ್ಲ. ನಷ್ಟ ಆಗಿದ್ದು ಯಾರಿಗೆ? ನಿಮಗೆ. ಯಾಕೆಂದರೆ ಸೈತಾನನ ಬಳಿಗೆ ಹೋದವರು ಅವನು ಇನ್ನೂ ಹೆಚ್ಚು ಕಳ್ಳನವನು. ಕುರಿಯ ಬಾಗಿಲು, ನಿಜವಾದ ದೇವರ ಕುರಿಯ ಮನೆಯಲ್ಲಿ ತೊಟ್ಟಿ ಒಳಗೆ ನಾವು ಸುರಕ್ಷಿತವಾಗಿದ್ದೇವೆ. ಎಷ್ಟೇ ಕಷ್ಟ ಬಂದರೂ ಸಂಕಟ ಬಂದರೂ ದೇವರನ್ನ ಆರಾಧಿಸ್ತೇವೆ, ಬಾಧೆ ಪಡ್ತೇವೆ, ಸ್ತುತಿಸ್ತೇವೆ, ಮತ್ತು ಒಂದು 10 ದಿನದೊಳಗೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಆದರೆ ದೇವರು ಬಿಟ್ಟು ಹೋಗುವವನಿಗೆ 2ರಷ್ಟು ಶಾಪವು, 2ರಷ್ಟು ಮತ್ತು ಬೆಂಕಿಯ ಗಂಧಕಗಳು ಅವರಿಗೆ ಕಾಯ್ತಿರ್ತವೆ. ನರಕ. ಇಷ್ಟು ವರ್ಷ ನಿಂತರೂ ಕೂಡ ನೀವು ನೇಗಲ ಹೊತ್ತುಕೊಂಡು ಹಿಂದೆ ನೋಡಿದ್ರೆ ನನ್ನ ರಾಜ್ಯಕ್ಕೆ ತಕ್ಕವನಲ್ಲ, ಶಾಪಗ್ರಸ್ತನು ಅಂತ ಇನ್ನೊಂದು ಕಡೆ ಐತೆ. ನೋಡು, ನೀನು ಶಾಪ ತಂದುಕೊಳ್ಳುತ್ತೀಯೋ, ನಿನ್ನ ಮನಸ್ಸು ಆ ಕಡೆ ಹೋದರೂ ಕೂಡ ನೀನು ಸೈತಾನನ ನಿನ್ನ ಕಡೆಗೆ ಹೋದಂಗೆ. ಇಲ್ಲಿ ಬಂದು ನಿಂತು ನಿನ್ನ ಮನಸ್ಸು ಅವ್ರು ಹೇಳಿದ್ರು, ಅದು ಮಾಡಿದ್ರೆ ಚೆನ್ನಾಗಿತ್ತು, ಇದು ಮಾಡಿದ್ರೆ ಚೆನ್ನಾಗಿತ್ತು ಅಂತ. ನನ್ನ ದೇವರ ಬಳಿಯಲ್ಲಿ ಸತ್ತವರು ಕೂಡ ಬದುಕಿದ್ದರಿದ್ದಾರೆ. ಎಲ್ಲ ರೋಗಗಳು ಸೌಲನು ಪೌಲನ್ನಾಗಿ ಮಾಡಿದ ದೇವರೇ ನಮ್ಮ ದೇವರು. ಆತನು ಭಾಳ ಗುಂಡಾಗಿರಿ ಸಾಯಿಸ್ತಾ ಇದ್ದ. ಅವ್ರು ಏನು ಮಾಡಿದರು? ದೇವರನ್ನು ಸ್ತುತಿಸಿದರು. ಪೌಲನಿಗಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದರು. ನಿನ್ನ ನಂಬಿಕೆ, ನಿನ್ನ ಪ್ರಾರ್ಥನೆ. ಅದಕ್ಕೆ ಇಲ್ಲೇ ನಿನ್ನ ಸಮಸ್ಯೆ ಐತೆ ಬರಮ್ಮ, ಇಲ್ಲೇನ ಪ್ರಾರ್ಥನೆ ಮಾಡೋಣಂದರೆ ಬರಲ್ಲ. ದೇವರ ರಾಜ್ಯಕ್ಕೆ ನೀನು ಬಂದು ಹಿಂದೆ ತಿರುಗಿದ್ರೆ ತಕ್ಕವನಲ್ಲ. ದೇವ್ರು ಹೇಳ್ದ, ಇವತ್ತು ನಿನ್ನ ಪ್ರಾಣ ಹೋದರೆ ನೀನು ಎಲ್ಲಿಗೆ ಹೋಗ್ತಿ? ಇವತ್ತು ನಿನ್ನ ಪ್ರಾಣ ಹೋದರೆ ಎಲ್ಲಿ ಹೋಗ್ತಿ? ಇಲ್ಲಿ ಬರೀ 100 ವರ್ಷ, 50-60 ವರ್ಷ ಎಲ್ಲಿ ಹೋಗ್ತಿ? ನರಕಕ್ಕೆ ಹೋಗ್ತೀಯ, ಸ್ವರ್ಗಕ್ಕೆ ಹೋಗ್ತೀಯ? ಅದು ಭಾಳ ಪ್ರಾಮುಖ್ಯ. ನೋಡ್ರಿ, ದೇವ್ರ ಬಳಿಗೆ ಬಂದರೆ ಬರೀ ರೋಗಗಳಿಗೋಸ್ಕರ, ಬರೀ ಆಶೀರ್ವಾದಕ್ಕೋಸ್ಕರ, ಬರೀ ಅಭಿವೃದ್ಧಿಗೋಸ್ಕರ ದೇವ್ರಿಗೆ ಬಂದರೆ ಲೂಸಿಫರ್ನ ಕೂಡ ಸಾಕು. ನೀನು ಲೂಸಿಫರಿಗೆ ಬಳಿಗೆ ಹೋದ್ರೂ ಕೂಡ ಅವನಿನ್ನೆಲ್ಲ ಕೊಡ್ತಾನೆ. ಆದರೆ ಸ್ವರ್ಗಕ್ಕೆ ನಡೆಸುವ ದೇವರು ನಮ್ಮ ದೇವರಾಗಿದ್ದಾನೆ. ಅವನು ನರಕಕ್ಕೆ ನಡೆಸ್ತಾನೆ. ಇದು ನೀನು ಕೊನೆಯ ಜೀವಿತ ಆಗಿರಬೇಕು. ನಿನ್ನ ಜೀವಿತದ ತೀರ್ಮಾನ, ನಾನು ಸ್ವರ್ಗಕ್ಕೆ ಹೋಗಬೇಕು, ಯಾಕಂದ್ರೆ ಇಲ್ಲೇ ನನಗೆ ಸಂಕಟಗಳಿದ್ದಾವೆ, ಇದನ್ನು ಸಹಿಸಲಾರೆ. ಇನ್ನು ಜೀವಿತ ಅಂತ ನಾನು ನರಕದಲ್ಲಿ ಹೂ ಅಂತ ಅರಸ್ಕೊಂತ 24 ಗಂಟೆ ಹಿಂಸೆಯನ್ನು ಹೊಂದುವುದು ಬೇಡ. ಅದಕ್ಕೆ ನರಕದಲ್ಲಿರುವಂಥ ಧನವಂತನು, ಸ್ವಾಮಿ
ನನಗೆ ಮೇಲೆ ಇನ್ನು ಭೂಮಿ ಮೇಲೆ ಇದ್ದಾರೆ 5 ಮಂದಿ ಅಣ್ಣ ತಮ್ಮರು. ಆ ಲಾಜರ್ನ ಕಳಿಸು. ಲಾಜರ್ ಭಾಳ ಹಿಂಸೆಯಿಂದ ಸತ್ತ. ಬಾಧೆಯಿಂದ ಆತನು ಎಷ್ಟು ಅಂದರೆ ಆತನು ಉಣ್ಣೆ ಎಲ್ಲ ಮೈಯೆಲ್ಲ ಉಣ್ಣೆ ಆಗಿತ್ತು ಲಾಜರ್ನಿಗೆ. ಮನೆ ಇಲ್ಲ, ಮಠ ಇಲ್ಲ, ಹೆಂಡ್ರಿಲ್ಲ, ಮಕ್ಕಳು ಯಾರಿಲ್ಲ. ಆ ಧನವಂತನ ತಿಂದು ಬಿದ್ದ ಎಂಜಲನ್ನು ತಿಂದು ನಾನು ಬದುಕಬೇಕು ಬಿಡು ಅಂತೇಳಿ ಆತನ ಹತ್ರ ಹೋದ. ಆದರೆ ಧನವಂತನ ಎಂಜಲು ಕೂಡ ಕೊಡಲಿಲ್ಲ. ಆತ ಸತ್ತ, ಈತ ಸತ್ತ. ಮರಣ ಎಲ್ಲರಿಗೂ ಬರ್ತದೆ, ನಿನಗೇನು ಬರೋದಿಲ್ಲ, ಎಲ್ಲರಿಗೂ ಬರ್ತದೆ. 20 ವರ್ಷರಿಗೂ ಬರ್ತದೆ, 60 ವರ್ಷರಿಗೂ ಬರ್ತದೆ. ಎಲ್ಲಿಗೆ ಹೋಗ್ತೀವಿ? ಆದರೆ ಲಾಜರನು ದೇವದೂತರು ಆತನಿಗೆ ಸಮಾಧಿ ಮಾಡಿ ಆತನಿಗೆ ದೇವರ ಬಳಿಯಲ್ಲಿ ಕರ್ಕೊಂಡು ಹೋದರು. ಈ ಧನವಂತನ ಬೇಷ್ ಪುಷ್ಟಿಯಾಗಿ ತಿಂದು ಉಂಡು ಎಲ್ಲ ದೇವರನ್ನು ಬಿಟ್ಟು ಬರೀ ಕೆಲಸ, ಬರೀ ದುಡ್ಡು, ಬರೀ ಆಸೆಯಿಂದ ಹೋಗಿ ಸಂಪಾದನೆ ಮಾಡಿ ಎಲ್ಲ ಇಟ್ಕೊಂಡು ಸತ್ತ. ಆತನ ಗಂಧದ ಕಟ್ಟಿಗೆಯಲ್ಲೇ ಆತನು ಒತ್ಕೊಂಡು ಹೋದರು. ಆತ ಪಾತಾಳದಲ್ಲಿ ಅಳ್ತಾ ಇದ್ದಾನೆ. ಮೇಲೆ ನೋಡಿದಂತೆ ದೇವರ ಬಳಿಯಲ್ಲಿ ರೊಮ್ಮಿನಲ್ಲಿ ಹಾರಿಕೊಂಡಂಥ ಲಾಜರನ್ನ ನಿಂತು ನೋಡಿದಿತ್ತ. ನನ್ನ ಬಗಲಾಗಿದ್ನಲ್ಲ, ನನ್ನ ಮೇಜಿನ ಕೆಳಗೆ ಅವಾಗಲೂ ಕುಂದಿರ್ತಿದ್ದ, ನನ್ನ ಮನೆ ಪಕ್ಕದಾಗೆ ಇತ್ತಂದು ಅರಮನೆ, ಆತಂದು ಗುಡಿಸಲು ಅಲ್ಲ ಅಂತ ನೋಡಿ, ಓ ದೇವರೇ, ಅಬ್ರಾಹ್ಮನೇ, ನೀನು ಎದೆಗೆ ಹಾರಿಸ್ಕೊಂಡಿದ್ದೀಯಲ್ಲ, ಆತನು ಕಳಿಸು. ಆತನು ಸ್ವಲ್ಪ ಆದರೂ ನೀರಿನಲ್ಲಿ ಅದ್ದಿ ನನಗೆ ನೀರು ಹಾಕಲಿ. ಯಾಕಂದರೆ ಈ ಉರಿಯಲ್ಲಿ ನಾನು ತಟ್ಕೊಳ್ಳೋದು ಆಗ್ತಾ ಇಲ್ಲ. ನಿಮಿಷಕ್ಕೂ ಈ ಉರಿ ನನ್ನನ್ನು ಹಿಂಸೆ ಪಡಿಸ್ತಾ ಇದೆ, ನನಗೆಲ್ಲವುದು ಗುರ್ತು ಬರ್ತಾ ಇದೆ. ಸ್ವಾಮಿ ಆತನ್ನು ಕಳಿಸು ಅಂದಾಗ ಅಲ್ಲಿ ಹೇಳಿದ್ರು, ನಿನಗೆ ಅವನಿಗೆ ದೊಡ್ಡ ಡೊಂಗುರ ಅಗಾಧ, ಅಲ್ಲರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲರ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನಿದ್ರೂ ನೀವು ಭೂಮಿ ಮೇಲೆ ಆಲೋಚನೆ ಮಾಡ್ಕೋಬೇಕು. ಭೂಮಿ ಮೇಲೆ ನೀನು ಆಲೋಚನೆ ಮಾಡ್ಕೋಬೇಕು. ಬರೀ ತಿನ್ನೋದಕ್ಕೆ ಉಣ್ಣೋದಕ್ಕೆ ದುಡ್ಡು ಬೇಕು, ಇದು ಬೇಕು ಅಂತ ಯೇಸು ಸ್ವಾಮಿನೇ ಸಾಯ್ತಾನು ಏನು ಮಾಡ್ದ, ಇದನ್ನೆಲ್ಲ ಹಣೆಲ್ಲ ಕೊಡ್ತೀನಿ, ರಾಜೆಲ್ಲ ಕೊಡ್ತೀನಿ, ನನಗೆ ಮುಗಿ ಅಂದ. ನಾನು ಅಂದ್ಕೊಳ್ತೀನಿ, ಇವತ್ತು ಸೈತಾನನು ನಿಮ್ಮನ್ನು ದುಡ್ಡಿಗೋಸ್ಕರ ಎಷ್ಟು ಲೋಕವನ್ನು ದೇವರ ಸನ್ನಿಧಿ ಬಿಟ್ಟು ಎಳ್ಕೊಂಡು ಹೋಗ್ತಾ ಇದ್ದಾನೆಂದರೆ, ನೀವೆಷ್ಟು ದೇವರನ್ನು ಸನ್ನಿಧಿಯನ್ನು ಕಳೆದುಕೊಳ್ತಾ ಇದ್ದೀರಿ. ನಾಳೆ ಬರೋ ಆಪತ್ತಿನಲ್ಲಿ ಸಿಕ್ಕಿಕೊಂಡು ಹತ್ರ ನೀನು ಕೂಗಾಡಿದ್ರು ಕೂಡ ದೇವರು ನಿನ್ನನ್ನು ಬಿಡಿಸೋದಿಲ್ಲ. ಯಾಕೆಂದರೆ ನೀನು ಮಾಡಿದ್ದು ನಿನಗೆ. ಆತನ ಅಳ್ತಾ ಇದ್ದಾನಲ್ಲಿ, ಸ್ವಾಮಿ ಕಳಿಸು, ನಾನು ಈ ಉರಿಯಿಂದ ನಾನು ತಟ್ಕೊಳ್ಳೋದಿಲ್ಲ ಅಂದಾಗ, ಇಲ್ಲರಲ್ಲಿ ಬರೋಂಗಿಲ್ಲ. ಹಂಗಾದ್ರೆ ಭೂಮಿ ಮೇಲೆ ನನಗಿನ್ನೂ 5 ಮಂದಿ ಅಣ್ಣ ತಮ್ಮರಿದ್ದಾರೆ. ಅವರಿಗಾದ್ರೂ ಈ ಒಂದು ಸತ್ಯನ ತಿಳಿದುಕೊಳ್ಳೋದಕ್ಕೋಸ್ಕರ ಯಾರನ್ನ ಕಳಿಸು ಅಂದರೆ ಅಲ್ಲಿ ಹೇಳ್ತಾರೆ, ಇಲ್ಲ, ಅಲ್ಲಿ ದೇವ್ರ ಸೇವಕರಿದ್ದಾರೆ, ದೇವರ ಮಕ್ಕಳಿದ್ದಾರೆ. ಪ್ರತಿನಿತ್ಯವೂ ಕರಪತ್ರ ಹಿಡ್ಕೊಂಡು, ಇವತ್ತು ನಮ್ಮ ಜ್ಯೋತಮ್ಮ ಇದ್ದಾರೆ, ಆ ಅಮ್ಮನಿಗೆ ದೊಡ್ಡ ಶೆಲೆಟ್ ಕೊಡ್ತೀನಿ. ಎಷ್ಟೇ ಹಿಂಸೆಗಳನ್ನು ಎದುರಿಸಿದ್ರು ಕೂಡ ಕರಪತ್ರ ಕೊಡೋದು ಬಿಟ್ಟಿಲ್ಲ ತಾಯಿ. ಎಷ್ಟೆಷ್ಟು ಹಿಂಸೆಗಳು, ಓಣೆಗೆ ಬರಬಾರ್ದು, ಇಲ್ಲಿಗೆ ಬರಬಾರ್ದು, ಅವ್ರು ಯಾರು ನಿಮ್ಮ ಪಾಸ್ಟ್ ಅಂತೇಳಿ ಅವ್ರ ಜೊತೆ ಫೋನ್ ಮಾಡಿಸಿ ನಮ್ಗೆ ಹೇಳ್ತಿರ್ತಾರೆ. ನಾ ಹೇಳ್ತಿರ್ತೀನಿ, ನಮ್ಮ ದೇವ್ರ ಮೇದು ಮನೆಗಳು ಅವರಿಗೆ ಬಂದಿದ್ದಾರೆ ಅಂತೇಳಿ ಪ್ರೇಯರ್ ಮಾಡುವ, ಆರಾಮಿಲ್ದಾರೆ ಅಂತ ಕರಿತಿದ್ದಾಗ ಅವರೇ ಇಲ್ಲ, ಏನೋ ಸಭೆನೂ ಓದ್ಕೊಂಡು ಹೋಗ್ತಾರೆ ಅನ್ನಂಗೆ ಮಾಡ್ತಿರ್ತಾರಲ್ಲಿ. ನಾನು ನಮ್ಮ ದೇವ್ರ ಮಕ್ಕಳಿಗೆ ಹೋಗ್ಬೇಡ, ಅನ್ನರಿಗೆ ಹೋಗು. ಓಣಿಯನ್ನು ಅವರಪ್ಪ ಸಂಪಾದಿಸ್ಯಾನ, ಅವನೇ ಆ ಓಣಿಗೆಲ್ಲ ರಕ್ತ ಸುರಿಸಿದಾರ. ಸುರಿಸಿರೋದು ಯಾರು ರಕ್ತ? ಇಡೀ ಪ್ರಪಂಚಕ್ಕೆ ಸುರಿಸಿರೋದು ರಕ್ತ ನನ್ನ ಯೇಸು. ದೇವ್ರು ನಂಬಿದರಿದ್ದಾರೆ, ಅವ್ರ ಮನೆಗೆ ಹೋಗೋದೇ ಬೇಡ. ನೀವು ದೇವ್ರು ನಂಬದೇ ಇಲ್ಲದವ್ರ ಮನೆಗೆ ಹೋಗಿ ಸುವಾರ್ಥ ಸಾರಿದಾಗ ಯಾರು ಎಚ್ಚೆತ್ತುಕೊಂಡು ದೇವರ ಕಡೆಗೆ ತಿರುತ್ತಾರೋ. ಮೊನ್ನೆ ಒಮ್ಮೆ ಹೇಳ್ತಾಯಿದ್ರು, ಯಾರಿಗೋ ಅಯ್ಯ ಕರಪತ್ರ ಕೊಟ್ಲಂತ ಅಷ್ಟೇ. ಇದೇ ಸ್ವಾಮಿನ ನಮಗೂ ನಂಬ್ರಿ, ನಿಮ್ಗೆ ಬಿಡುಗಡೆ ಆಗುತ್ತೆ ಅಂದರೆ, ನಿನ್ನ ಬಗ್ಗೆ ವಿಡಿಯೋ ತೆಗಿತೀನಿ, ನಿನ್ನ ಬಗ್ಗೆ ನಾನು ಹಿಂಗೆ ಮಾಡ್ತೀನಿ, ನಿಮ್ಮನ್ನೆಲ್ಲ ಇದು ಮಾಡ್ತೀನಿ. ಅಲ್ಲಿ ಹೇಳಿದ್ದೇನು, ನೀನು ನರಕಕ್ಕೆ ಹೋಗೋಂಥ ಮನುಷ್ಯನ ನಿನ್ನ ಬಿಡಿಸೋದಕ್ಕೋಸ್ಕರ ಸತ್ಯವಾದದ್ದನ್ನು ಕೊಟ್ಟರೆ, ಇವತ್ತು ಆ ಮಗಳು ಪ್ರಾಣ ತ್ಯಾಗ ಮಾಡಿ ಹೋಗ್ತಾ ಇದ್ದಾಳೆ ಎಲ್ಲದಕ್ಕೂ. ನಾವು ಆಕೆಗೆ ಏನು ಕೊಡ್ತಿಲ್ಲ, ಏನಿಗಿದಿಲ್ಲ, ಆಕೆ ತೀರ್ಮಾನ ಹಾಕಿದದು. ಪರಲೋಕ ರಾಜ್ಯದಾಗ ಭಾಳಷ್ಟು ಆತ್ಮಗಳು ಆ ತಾಯಿ ಸಂಪಾದಿಸಿದ್ದಾಳೆ. ಹಾಗೆ ಧನವಂತರು ಅಂದಂತೆ ಭೂಮಿ ಮೇಲೆ ಇನ್ನು ಅನೇಕರು ನನ್ನ ತಮ್ಮನೇರಿದ್ದಾರೆ, ಅವ್ರು ಕೂಡ ಇಲ್ಲಿ ಬಂದ್ಬಿಟ್ರೆ ಹೆಂಗ? ಅಣ್ಣ ತಮ್ಮಂದರು, ಅಯ್ಯ ಯಾರು ನನಗೆ ಕಳಿಸು. ಅಲ್ಲಿ ಹೇಳ್ತಾನೆ ಒಂದು ಮಾತು, ಅಲ್ಲಿ ಧರ್ಮಶಾಸ್ತ್ರ ಇದೆ, ಬೈಬಲ್ ಇದೆ, ದೇವ್ರ ವಾಕ್ಯದ ಕರಪತ್ರ ಯಾರು ಕೊಡ್ತಾರೋ ಅವ್ರು ತಕ್ಕೊಂಡು, ಅವ್ರಿಗೆ ಬಲವಂತ ಇಲ್ಲ. ಯೇಸು ಸ್ವಾಮಿ ಹತ್ರ ಬಲವಂತವಾಗಿ ಬರಲಿ ಅನ್ನೋದಿಲ್ಲ. ಇವತ್ತು ದೇವ್ರು ನನಗಿದು ಮಾತಾಡ್ತಾ ಇದ್ದಾನೆ.
ನಾನು ಮೊನ್ನೆ 2 ದಿನದಲ್ಲಿ ದೇವ್ರ ಹತ್ರ ಕೂತ್ಕೊಂಡೆ. ಆ ಮನೆಯವರು ಹಿಂಗೆ ಅವ್ರ ಕಾಟ ಐತೆ ಇವ್ರ ಕಾಟ ಐತೆ ಅಂಥೇಳಿ ಹಿಂಗೆ ಅಂತಾರಮ್ಮ ಓಣೆಗ ಅವ್ರ ಕಾಟ ಐತೆ ಅವನಿಗೆ ಈಗ ಕಾಟ ಐತೆ ಅಂತ ಹೇಳ್ತಾರೆ. ಅಂದಾಗ ನಾನು ಪ್ರೇಯರ್ ಮಾಡ್ತೀನಿ, ಸ್ವಾಮಿ ಆ ಕುಟುಂಬ ಹಿಂದಕ್ಕೆ ನೋಡು, ಆ ಕುಟುಂಬದ ಇಲ್ಲಿ ಸೈತಾನನು ಇದು ಮಾಡ್ತಾ ಇದ್ದಾನೆ ಅಂಥೇಳಿ ನಾನು 2 ಕುಟುಂಬಗೋಸ್ಕರ ಮಾಡ್ತಾಯಿದ್ರೆ ದೇವ್ರು ಹೇಳಿದ್ರು, ನನ್ನ ದೇವರ ರಾಜ್ಯಕ್ಕೆ ಬಲವಂತ ಇಲ್ಲ, ನಿನಗಿಷ್ಟಿದ್ರು ಹೋಗ್ಬೋದು, ಆದರೆ ನನ್ನ ದೇವರ ಬಳಿಗೆ ಬಂದರೆ ನಿನಗೆ ಸ್ವರ್ಗ ಸಿಗುತ್ತದೆ. ಅವನ ಬಳಿಗೆ ಹೋದರೆ ಜೀವಿತಾಂತ ನರಕ ಸಿಗುತ್ತದೆ. ನರಕಕ್ಕೆ ಹೋಗ್ತೀಯಾ? ಇಲ್ಲ ದುಡ್ಡು ಬೇಕು, ಹಣ ಬೇಕು, ಆರೋಗ್ಯ ಬೇಕು, ಕೇಳ್ದಂಗೆಲ್ಲ ದೇವ್ರು ಕೊಡ್ತಾ ಇದ್ರೆ ದೇವ್ರು ಒಳ್ಳೆಯವನು. ಇದು ಲೂಸಿಫರ್ ಕೊಡ್ತಾನೆ, ದೆವ್ವ ಕೊಡ್ತೈತೆ, ಹೋಗ್ರಿ ಅವನ ಹತ್ರ. ನರಕ ಸ್ವರ್ಗ 2 ನನ್ನ ದೇವರು ತೀರ್ಮಾನ ಮಾಡ್ತಾನೆ. ಅದಕ್ಕೆ ನನ್ನಲ್ಲಪ್ಪ ನಾವು ಸ್ವರ್ಗ ಕಾಸ್ಕೋರೆ ಹೋಗಿ ಸ್ವರ್ಗದಲ್ಲಿ ಇರೋದಕ್ಕೋಸ್ಕರ ನಮ್ಗೆ ಬೇಕು ಅಂದರೆ ಇಲ್ಲಿರುವ ಎಲ್ಲ ಅಡೆತಡೆಗಳು ತಟ್ಕೊಂಡು ದೇವ್ರಿಗೋಸ್ಕರ ನಿಂತ್ಕೊಳ್ಳಿ. ಅವ್ರು ಹೇಳಿದಾರೆ, ಅಲ್ಲಿ ಧರ್ಮಶಾಸ್ತ್ರ ಗ್ರಂಥ ಇದೆ, ಹೋಗಿ ಹೇಳ್ತಾರೆ ಅವರು. ನಾನು ನಿನಗೋಸ್ಕರ ದೇವ್ರು ಹೇಳ್ದಲ್ಲಿ, ನೋಡಪ್ಪ ನೀನು ಧನವಂತನ ಇದ್ದಾನೆ ಅಂತೇಳಿ, ನೋಡಪ್ಪ ನಿಮ್ಮ ತಮ್ಮ ಹೇಳ್ದ, ಅಲ್ಲಿ ನಿಮ್ಮ ಹೇಳ್ದ ನರಕದಲ್ಲಿದ್ದು ನಿಮ್ಮ ತಮ್ಮ ಹೇಳೋಣ, ಹೋಗು ದೇವ್ರು ನಂಬಕತ್ ನೋಡಿ, ಇಲ್ಲಾಂದರೆ ನರಕ, ಅವನು ಕೂಡ ನರಕದಲ್ಲಿದ್ದ, ನೀವು ಕೂಡ ನರಕದಲ್ಲಿರ್ತೀರಿ, ಹೋಗ್ರಿ ಅಂತೇಳಿ ಹಿಂಗೇನು ಯೇಸು ಸ್ವಾಮಿ ಹೇಳಿ ಕಳಿಸಿದ್ನ? ಯೇಸು ಸ್ವಾಮಿ ನೆವರ್. ಯೇಸು ಸ್ವಾಮಿ ನೀನು ನಂಬದಿದ್ರು ದೇವರೇ, ನೀನು ನಂಬದಿದ್ರು ದೇವರೇ, ನಂಬದೆ ಹೋದ್ರೂ ಕೂಡ ದೇವರಾತನೇ, ಎಲ್ಲರಿಗೆ ದೇವರಾತನೇ. ನೀನು ನಂಬಿದ್ರು ನಂಬದೆ ಹೋದ್ರಾತನೇ ದೇವರು. ನೀನೆಷ್ಟು ನೀನೇ ಆತನ ಬಳಿಗೆ ನಿನ್ನ ಪಾಪಗಳನ್ನು ಒತ್ತುಕೊಂಡು ದೇವರ ಬಳಿಗೆ ಅಲ್ಲಿ ಬಂದು ಪಶ್ಚಾತ್ತಾಪಟ್ಟರೆ ನಿನಗೆ ಮೋಕ್ಷ, ನಿನಗೆ ಬಿಡುಗಡೆ, ನಿನಗೆ ಸ್ವಸ್ಥತೆ. ಹಣಕ್ಕೋಸ್ಕರ, ದುಡ್ಮೆಗೋಸ್ಕರ, ನಿಂದು ಇದಕ್ಕೋಸ್ಕರ ಎಲ್ಲ ನಾನು ಇದೊಂದೇ ಬೇಕು ಅಂತ ಬಂದರೆ ದೇವ್ರು ನಿನಗೆ ಬೇಕಾಗಿಲ್ಲ. ಲೂಸಿಫರನ್ನೇ ಸಾಕು, ನಿನಗೆ ದೆವ್ವನೇ ಸಾಕು. ಅದೇನೋ ಅವ್ರು ಹೇಳ್ದಂಗೆ ಮಾಡಿದರೆ ಸಾಕು, ಮಾಟ ಮಂತ್ರಗಳು ತಂದ್ಕಂದ್ರೆ ದುಡ್ಡು ಬರ್ತದೆ. ಪ್ರಿಯರೇ, ನಿಜವಾದ ಸತ್ಯವಾದನ್ನು ತಿಳ್ಕೊಳ್ಬೇಕು. ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸೋದು ಹೋದ ಯಾರೇ ಆಗಲಿ, ಯಾವನಾದರೂ ನೇಗಿಲ ಮೇಲೆ ತನ್ನ ಕೈಯನ್ನು ಹೊತ್ಕೊಂಡು ಹಿಂದಕ್ಕೆ ನೋಡಿದರೆ ನನ್ನ ರಾಜ್ಯಕ್ಕೆ ತಕ್ಕವನಲ್ಲ. ನೀನು ಮನಸ್ಸು ಹೋದರೆ ಸಾಕು, ಮನಸ್ಸು ಹೋದರೆ ಸಾಕು, ದೇವರ ಮೇಲೆ ಇದ್ದಿದ್ದ ಮನಸ್ಸು. ಯಾಕಂದರೆ ಯೆರೆಮೀಯದಲ್ಲಿ ಹೇಳ್ತಾನೆ 17ನೇ ಅಧ್ಯಾಯ, ಯಾವನಾದರೂ ನೋಡಿಕೊಳ್ಳೋಣ. 17 ಯೆರೆಮೀಯ. ಯಾಕೆ ಪವಿತ್ರಾತ್ಮನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನೀವು ದೇವರ ಸನ್ನಿಧಿ ಇಲ್ಲದೆ ಹಾರಿ ಹೋಗ್ತಾ ಇದ್ದೀರಿ, ಸೈತಾನನು ಕೊಡುವ ಆಲೋಚನೆಯಲ್ಲಿ ಒಳಗಾಗಿ ನಿಮ್ಮ ಸತ್ಯವನ್ನು ಕಳೆದುಕೊಳ್ತಿದ್ದರಿಂದ. ಯೆರೆಮೀಯನ ಬರೆದ ಗ್ರಂಥ 17ನೇ ಅಧ್ಯಾಯ 5ನೇ ವಚನದಲ್ಲಿ, ಯಾವ ಯೆಹೋವನಿಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಯಾವನಾದ್ರಂತೆ ದೇವ್ರನ್ನ ಬಿಟ್ಟು ಮನುಷ್ಯ ಮಾತ್ರದವರಲ್ಲಿ ಭರವಸೆವಿಟ್ಟು, ಆ ಪೂಜಾರಿ ಹೇಳ್ದ, ಈ ತಂಗಿ ಹೇಳ್ದ, ಆ ತಂಗಿ ಹೇಳ್ದ, ಆ ತಿಂಗಿ ಹೇಳ್ದ ಅಂತ ಹೇಳ್ಕೊಂಡು ಅವನು ಮನುಷ್ಯನೌದಿಲ್ಲ. ದೇವರ ಮೇಲಿರುವ ಮನಸ್ಸು ತೊರೆದವನಂತೆ ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಅಡವಿಯಲ್ಲಿನ ಜಾಲಿ ನೋಡಿರೆ, ನಮ್ಮ ತೋಟದಲ್ಲಿ ಅದಷ್ಟಿದೆ, ಒಂದು ಬಂದಿದೆ, ಮರ ಎಲ್ಲ ಮುಳ್ಳಮ್ಮ, ಅದಕ್ಕೆ ಒಂದಿಷ್ಟು ಸೊಂದಿಲ್ಲ ಮುಳ್ಳು. ಆ ಮುಳ್ಳು ಒಣಗಿ 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 ಬಿದ್ದರೆ ಎಲ್ಲಿ ಕೆಳಗೆ ಬೀಳ್ತಿರ್ತತಿಲ್ಲ, ಕುತ್ಕೊಂಡ್ರೆ ಏನಿರ್ತದೆ, ಚುಚ್ಚುತ್ತಿರ್ತದೆ. ಎಷ್ಟೇ ಭೂಮಿ ಮೇಲೆ ಮಣ್ಣು ಹಾಕಿದ್ರು ಕೂಡ ಅದು ಕೊನೆ ಎದ್ದಿರ್ತದೆ. ನೀನು ಕುತ್ಕೊಂಡು ಸ್ವಲ್ಪ ಹಿಂಗಂದಿ ಅಂದರೆ ಕಚ್ಚೆಯಪ್ಪ ಮುಳ್ಳು, ಹೌದಾ? ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅದನ್ನು ಕಾಣನು. ಶುಭ ಬಂದರೂ ಕೂಡ, ಅಂದರೆ ಒಳ್ಳೇದು ಬಂದರೂ ಕೂಡ ಅವನಿಗೆ ಕಾಣೋದಿಲ್ಲ. ಯಾಕಂದ್ರೆ ಸುತ್ತು ಮುಳ್ಳು, ಎಲ್ಲದು ಮುಳ್ಳು, ಜಾಗೆಲ್ಲ ಮುಳ್ಳು ಇರೋದ್ರಿಂದ ಅಲ್ಲಿ ಒಳ್ಳೇದು ಬಂದರೂ ಕೂಡ ಕಾಣಲ್ಲ. ಅವನು ಯಾರು ವಾಸಿಸದ ಚೋಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿ ಅವಂದು. ಯಾರು ವಾಸಿಸದ ಸೋಳು ಮರದಲ್ಲಿ, ಸೋಳಿನಲ್ಲಿ ಬಟ್ಟೆ ಹಾಕೊಂಡು ಯಾರನ್ನ ಮಲ್ಕೊತಾರೆ, ಸೋಳು ನೆಲ
నెల సోళు ఉంటుంది కదా, సోళు ఉంటే తెల్లగా ఉంటుంది, ఉప్పు ఉప్పు తేలి ఉంటుంది భూమి మీద. ಏನು ಸೌಳು ಭೂಮಿ. ಆ ಸೋಳು ಭೂಮಿ ಅಂತೆ ಅವನ ಸ್ಥಿತಿ ಹಂಗಾಗಿರ್ತದಂತೆ. ಈ ಕಡೆ ತಿರುಗಿದ್ರು ಸೋಳು, ಈ ಕಡೆ ತಿರುಗಿದ್ರೆ ಮುಳ್ಳು, ಈ ಕಡೆ ತಿರುಗಿದ್ರೆ ಇದು ಕರೆ. ಯಾರನ್ನ? ದೇವರ ಮೇಲಿರುವ ಮನಸ್ಸು ಬಿಟ್ಟು ನೀನು ದೆವ್ವದ ಮೇಲೆ ಹೋದರೆ ಶಾಪಗ್ರಸ್ತನಾಗತ್ತಿ. ಇಲ್ಲಿರುವ ಎಲ್ಲರಿಗೂ ಎಚ್ಚರಿಕೆ. ಸತ್ಯವನ್ನು ತಿಳ್ಕೊಂಡವನು ನೀನು ಸತ್ಯದಲ್ಲೇ ನಡೀತಿ. ಬಿಟ್ಟು ಮತ್ತೆ ನಾನು ಹಿಂದೆ ತಿರುಗ್ತೀನಿ ಅಂದರೆ ಕಲ್ಲುಗಳಿಗೆ, ಮಣ್ಣುಗಳಿಗೆ, ಮರಗಳಿಗೆ ದೇವರಂದು ಪೂಜೆ ಮಾಡಿ ಮತ್ತೆ ನೀನು ಹೋದರೆ ಶಾಪ ನಿನ್ನನ್ನು ಆಳ್ತದೆ. ಯಾವಾಗ ಯಾರು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಮತ್ತೆ ಎಲ್ಲ ಕಳ್ಕೊಂಡು ಬಂದಮ್ಮ ಅಂತ ಹತ್ತಿರ ಕೂಡ ನಾನು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಹಲ್ಲೆಲೂಯಾ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನಡೆಯಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರ್ತಾನೆ. ಸದಾ ಫಲ ಕೊಡುವ ಮರಕ್ಕೆ ಸಮಾನನು. ಧಗೆಗೆ ಭಯಪಡಲ್ಲ, ಬಿಸಿಲಿಗೆ ಬಂದರೂ ಭಯಪಡ, ಗಾಳಿ ಬಂದರೂ ತುಫಾನಿಗೂ ಭಯಪಡಲ್ಲ. ಆದರೂ ಬೇರು ದೇವರ ನೀರಿನಲ್ಲಿ ಬೆಳೆಯಿರೋದ್ರಿಂದ ಅದಕ್ಕೆ ಬಿಸಿಲು ಬಂದರೂ ಭಯ ಇಲ್ಲ, ಚಳಿ ಬಂದರೂ ಭಯ, ಯಾವುದು ಬಂದು ಫಲ ಕೊಡ್ತಾನೇ ಇರ್ತದೆ. ಅದಕ್ಕೆ ಸಮಾನನಂತ ದೇವರಲ್ಲಿ ಇದ್ದವರು ಎಷ್ಟು ಮಂದಿ ದೇವರಲ್ಲಿ ನಂಬಿಕೆ ಇಟ್ಟಿದ್ದರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೇವರನ್ನು ಬಿಟ್ಟು ನೀನು ಮನಸ್ಸು ದೆವ್ವದ ಕಡೆ ತಿರುಗಿದೆಯಾ, ಶಾಪವು, ರೋಗವು, ಸಂಕಟವು ಎಲ್ಲವೂ ನಿನಗೆ ಆವರಿಸಿದೆ. ಮತ್ತೆ ಇದಕ್ಕಿಂತ ಅದಕ್ಕೆ ಒಂದು ದೆವ್ವ ಮನುಷ್ಯನ ಬಿಟ್ಟು ಹೋದರೆ, ಒಂದು ದೆವ್ವ ಬಿಟ್ಟು ಹೋದರೆ ಅದು ತಿರುಗಾಡಿ ಮತ್ತೆ ಬರ್ತದಂತೆ. ಇವ್ರಿಗೆ ಮನಸ್ಸು ಬಂದೈತೆ ಅಂದರೆ ಈ ದೆವ್ವ ತಿರುಗಾಡಿ ಮನೆ ಹತ್ರ ಬಂದಿರ್ತತಿದ್ದು. ಈಗ ಚೆನ್ನಾಗಿ ದೇವ್ರು ನಂಬ್ಕೊಂಡು ಹೋದ್ಲ, ಆಗಲಿ ಮಾಡ್ತೀನಿ, ಅದು ಹೋಯ್ತದು. ಹೋಗಿ 7 ದೆವ್ವನ ಕರ್ಕೊಂಬಂತಂತೆ. 7 ಇದೊಂದು 8 ಆ ಮನುಷ್ಯ ಒಳಗೆ ಹೋಕ್ಕಂತಂತೆ. ಇವಾಗ ನೆಮ್ಮದಿರ್ತದ, ಸಮಾಧಾನ ಇರ್ತದ? ಇವಾಗ ಇನ್ನೂ దంచుతుంటుంది. సైతాను పేతురుని అడిగిందంట, అయ్యా ఎప్పుడు అబద్ధాలాడతాడు, ఎప్పుడు సుళ్ళు చెప్తాడు, ఎప్పుడు 1కి 2 జోడిస్తాడు, తడబడతాడు. అతన్ని నాకి గోధుమ గింజలాగా వేసి దంచుతాను. గోధుమ గింజలు దంచితే పొడి అవుతుందా, పిండి అవుతుందా? అట్లా నువ్వు దేవుని ఇడిచిపోతే సాతాను అట్లా దంచుతుంటాడు. జాగ్రత్త. సత్యమైన దేవుడు, మరణాన్ని జయించే దేవుడి దగ్గర ఉన్నప్పుడు నువ్వు మళ్ళీ వెనక తిరిగిపోయి వాళ్ళ మాట వీళ్ళ మాట వినిపోయావా, వాళ్ళలాగా నువ్వు కూడా విగ్రహాలు కొట్టుకుపోయినట్టు కొట్టుకుపోతావు. హెచ్చరిక. ఆ మనసు ఏమని ఉంటే పశ్చాత్తాపడు, అయ్యా నువ్వు నేను చేసిన తప్పు క్షమించే పశ్చాత్తాపడితే సరి, లేకుంటే నరక జీవితం మరి అనుభవిస్తావు ఇక్కడ నువ్వు దేవుని దగ్గర ఉండ కూడా.